ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಗಣಪತಿ ಹಬ್ಬದ ಪ್ರಯುಕ್ತ ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಾವು ಹೋದ ಸಂಚಿಕೆಯಲ್ಲಿ ಗಣೇಶ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಗಣೇಶ್ ಅಂದರೆ ಒಂದು ಮಗುವಿನ ಮನೋಭಾವ, ಲರ್ನಿಂಗ್ ಆಟಿಟ್ಯೂಡ್, ನನಗೇನು ಗೊತ್ತಿಲ್ಲ ಅನ್ನೋ ಮನೋಭಾವ. ಇವತ್ತಿನ ಸಂಚಿಕೆಯಲ್ಲಿ ಗಣೇಶನ 4 ಮುಖ್ಯ ತತ್ವಗಳ ಬಗ್ಗೆ ಕಲಿಯೋಣ. ನಾವು ಅರ್ಥ ಮಾಡ್ಕೊಂಡ್ವಿ ನಮಗೆ ಯಾವ ಥರದ ಆಟಿಟ್ಯೂಡ್ ಇರಬೇಕು ಅಂದರೆ ಒಂದು ಚೈಲ್ಡ್ ಲೈಕ್ ಆಟಿಟ್ಯೂಡ್. ನಾವು ನಮ್ಮ ಸ್ವಂತ ಬಾಲ್ಯವನ್ನು ತಗೊಂಡ್ರೆ ನಾವು ಏನನ್ನೆಲ್ಲ ಕಲ್ತ್ವಿ, ನಾವು ಮನೆಯಲ್ಲಿ ಒಂದು ಭಾಷೆ ಕಲ್ತ್ವಿ, ಸ್ಕೂಲಲ್ಲಿ 3 ಭಾಷೆಗಳನ್ನು ಕಲ್ತ್ವಿ, ಆಮೇಲೆ ಸ್ಕೂಲಲ್ಲಿ ಒಂದು 7-8 ಸಬ್ಜೆಕ್ಟ್ಸ್ ಇರ್ತಾಯಿತ್ತು, ಅದನ್ನು ಕಲ್ತ್ವಿ. ಆಟ, ಗೇಮ್ಸ್, ಸ್ಪೋರ್ಟ್ಸು ಏನೇ ಇದ್ರೂ ನಾವು ಮ್ಯಾಕ್ಸಿಮಮ್ ಕಲ್ತಿರೋದು ಯಾವಾಗ ಅಂದರೆ ನಾವು ಸಣ್ಣ ವಯಸ್ಸಲ್ಲಿದ್ದಾಗ, ನಮ್ಮ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ನಾವು ಮ್ಯಾಕ್ಸಿಮಮ್ ಕಲ್ತ್ವಿ. ಯಾಕಂದರೆ ನಮಗೆ ಗೊತ್ತಿಲ್ಲ, ಕಲಿಬೇಕು ಅನ್ನೋ ಹುಮ್ಮಸ್ಸು, ಹಂಬಲ ಎಲ್ಲನೂ ಇದ್ದ ಕಾರಣಕ್ಕೆ ನಾವು ಬೆಳೀತಾ ನಮ್ಮಲ್ಲಿ ಕಲಿಕೆ ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ನನಗೆ ಆಲ್ರೆಡಿ ಇದು ಆಲ್ರೆಡಿ ನನಗೆ ಗೊತ್ತಿದೆ ಅನ್ನೋ ಫೀಲಿಂಗ್ ನಮ್ಮಲ್ಲಿರುತ್ತೆ. ಅದಕ್ಕೇ ನಾವು ಹೆಚ್ಚು ಕಲೀಲಿಕ್ಕೆ ಹೋಗಲ್ಲ. ಹಾಗಾದರೆ ಚೈಲ್ಡ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮಗು ಅಂದರೆ ಗಣೇಶ್. ನಾವು ಅಂದ್ಕೊಂಡಿದ್ದೀವಿ ಗಣಪತಿ ಪೂಜೆ ಅಂದರೆ ನಾವು ಷೋಡಶೋಪಚಾರ ಪೂಜೆ ಮಾಡ್ತೀವಿ, ಲೈಕ್ ಎಲ್ಲ ಥರದ ನೈವೇದ್ಯವನ್ನು ಇಡ್ತೀವಿ, ಮಂಗಳಾರತಿ, ಅಗರಬತ್ತಿ ಹಚ್ಚಿ ಧೂಪವನ್ನು ಮಾಡ್ತೀವಿ, ಮತ್ತು ಮಂತ್ರ ಶ್ಲೋಕದಿಂದ ಅರ್ಚನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಪಂಚಾಮೃತ ಮಾಡ್ತೀವಿ. ಇದು ಪೂಜೆ ಅಂತ ನಮ್ಮ ಅನಿಸಿಕೆ. ಆದರೆ ವೇದಿಕ್ ಪ್ರಕಾರ ಅವರು ಇದನ್ನು ಹೇಳ್ತಾ ಇಲ್ಲ, ಹೊರಗಡೆ ಪೂಜೆಯನ್ನು ಅವ್ರು ಹೇಳ್ತಾ ಇಲ್ಲ. ಯಾಕಂದರೆ ಈ ದೇವತೆಗಳು, ದೇವಿಯರು ಎಲ್ಲ ಆರ್ಕಿಟೈಪ್ಸ್. ಅವ್ರು ನಮ್ಮಿಂದ ಏನು ಬಯಸ್ತಾ ಇದ್ದಾರೆ ಅಂದರೆ ನಾವು ಇವಾಲ್ವ್ ಆಗಬೇಕು. ವೇದಿಕ್ನ ಮುಖ್ಯ ಉದ್ದೇಶ ಏನು, ವೇದಿಕ್ ಜ್ಞಾನದ ಪ್ರಕಾರ ಅಂದರೆ ನಾವು ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು, ಇವಾಲ್ವ್ ಮಾಡ್ಕೋಬೇಕು, ವಿಕಸನದ ಕಡೆ ಹೋಗಬೇಕು, ಉನ್ನತಿಯ ಕಡೆ ಹೋಗಬೇಕು. ಅಂದರೆ ನಮ್ಮ ಸ್ಪಿರಿಟ್ ಹೋಗಬೇಕು ಮೇಲೆ, ನಮ್ಮ ಚೈತನ್ಯ, ನಮ್ಮ ಪ್ರಜ್ಞೆ, ನಮ್ಮ ಕಾನ್ಷಿಯಸ್ನೆಸ್, ಅದು ನಮ್ಮ ಆತ್ಮ ಮೇಲೆ ಹೋಗಬೇಕು. ಅದಕ್ಕೆ ಏನು ಅದನ್ನು ಮೇಲೆ ತೊಗೊಂಡು ಹೋಗುತ್ತೆ ಅಂದರೆ ಆ ದೈವಿ ಗುಣಗಳು ಏನಿದೆ, ಆ ದೇವತೆ ಯಾವುದನ್ನ ಪ್ರತಿನಿಧಿಸುತ್ತೋ ಆ ಗುಣವನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಅದರಿಂದ ಮಾತ್ರ ನಮ್ಮ ಉದ್ಧಾರ ಆಗುತ್ತೆ. ನಾವು ಬರೀ ಹೊರಗಡೆ ಒಂದು ಪೂಜೆ ಮಾಡೋದ್ರಿಂದ ನಮ್ಮ ಎವಲ್ಯೂಷನ್ ಆಗಲ್ಲ. ಆ ಏನು ಕ್ವಾಲಿಟೀಸ್ ಇದೆ, ಆ ದೇವರು ಯಾವ ಗುಣವನ್ನು ಪ್ರತಿನಿಧಿಸುತ್ತೋ ಆ ಗುಣವನ್ನು ನಾವು ನಮ್ಮಲ್ಲಿ ಇನ್ಕಲ್ಕೇಟ್, ಅದರಲ್ಲಿ ನಮ್ಮಲ್ಲಿ ಅಳವಡಿಸ್ಕೊಂಡಾಗ, ಪ್ರಾಕ್ಟೀಸ್ ಮಾಡಿದಾಗ ಆವಾಗ ನಮ್ಮ ಎವಲ್ಯೂಷನ್ ಆಗುತ್ತೆ. ಸೊ ಗಣಪತಿ ಯಾವುದನ್ನು ಸೂಚಿಸ್ತಾ ಇದೆ ಅಂದರೆ ಒಂದು ಮಗುವಿನ ಮನೋಭಾವ, ಯಾವುದೇ ತರಹದ ಅಹಂ ಇಲ್ಲದೆ ಇರೋದು, ಅಹಂಕಾರ ಇಲ್ಲದೆ ಇರೋದು, ಯಾವುದೇ ತರಹದ ನನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಅನ್ನೋ ಮನೋಭಾವ ಇಲ್ಲದೆ ಇರೋದು, ಕಲಿಯುವ ಮನೋಭಾವ. ಆ ಆಟಿಟ್ಯೂಡ್ನ ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಅದಕ್ಕಾಗಿಯೇ ನಾವು ಪ್ರಾರಂಭದಲ್ಲಿ ಎಲ್ಲವನ್ನ ಶ್ರೀ ಗಣೇಶ್ ಇಂದ ಪ್ರಾರಂಭ ಮಾಡ್ತೀವಿ. ಯಾಕೆ ಅಂದರೆ ಗಣೇಶನಿಗೆ 4 ಮುಖ್ಯ ಮೂಲ ತತ್ವಗಳಿದೆ. ಯಾವುದದು ಅಂದರೆ ಮೊದಲನೇದು ಇನೋಸೆನ್ಸ್ ಅಥವಾ ಮುಗ್ಧತೆ. ಇಲ್ಲಿ ಇನೋಸೆನ್ಸ್ ಮತ್ತು ಇಗ್ನೋರೆನ್ಸ್, ಈ 2 ಪದದ ಅರ್ಥವನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇನೋಸೆನ್ಸಲ್ಲೂ ನಮಗೇನು ಗೊತ್ತಿಲ್ಲ, ಇಗ್ನೋರೆನ್ಸ್ ಅಂದರೆ ಅಜ್ಞಾನದಲ್ಲೂ ನಮಗೇನು ಗೊತ್ತಿಲ್ಲ. ಎರಡರಲ್ಲೂ ಗೊತ್ತಿಲ್ಲ ಅನ್ನೋ ಸ್ಥಿತಿಯೇ ಇದೆ. ಆದರೆ ಇದು ಎರಡರಲ್ಲೂ ಒಂದು ತುಂಬ ಮುಖ್ಯ ವ್ಯತ್ಯಾಸ ಇದೆ. ಏನು ಅಂದರೆ ಇನೋಸೆನ್ಸಲ್ಲಿ ನನಗೆ ಗೊತ್ತಿಲ್ಲ, ಆದರೆ ಕಲಿಬೇಕು ಅನ್ನೋ ಹಂಬಲ ಇದೆ, ಆ ಸ್ಪಿರಿಟ್ ಆಫ್ ಎನ್ಕ್ವೈರಿ ಇದೆ. ಆದರೆ ಇಗ್ನೋರೆನ್ಸ್ ಅಥವಾ ಅಜ್ಞಾನದಲ್ಲಿ ನನಗೆ ಗೊತ್ತಿಲ್ಲ, ಆದರೆ ನನಗೇನು ತಪ್ಪನ್ನೇ ನನಗೆ ಏನು ಸರಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಂಗೆ ಆಲ್ರೆಡಿ ಗೊತ್ತಿದೆ, ನಂಗೆ ತಿಳ್ಕೊಬೇಕು ಅಂತ ಏನಿದೆ ಸ್ಪಿರಿಟ್ ಆಫ್ ಎನ್ಕ್ವೈರಿ ಅಥವಾ ಹಂಬಲ ಕೂಡ ಇಲ್ಲ, ಆ ಸತ್ಯವನ್ನು ತಿಳಿಬೇಕು ಅನ್ನುವ ಅನ್ವೇಷಣೆ ಕೂಡ ಇಲ್ಲ. ಸೊ ಅದೇನೇ ಇನೋಸೆನ್ಸ್ ಮತ್ತು ಇಗ್ನೋರೆನ್ಸ್ಗೆ ಇರುವ ವ್ಯತ್ಯಾಸ. ಗಣಪತಿ ಯಾವುದನ್ನು ಪ್ರತಿನಿಧಿಸ್ತಾ ಇದೆ ಅಂದರೆ ಇನೋಸೆನ್ಸ್, ಆ ಮುಗ್ಧತೆ, ಆ ಚೈಲ್ಡ್ ಲೈಕ್ ಇನೋಸೆನ್ಸ್. ಅಂದರೆ ಅಲ್ಲಿ ಏನು ನನಗೆ ಗೊತ್ತಿಲ್ಲ, ಆದರೆ ನನಗೆ ಕಲಿಬೇಕು ಅನ್ನೋ ಹುಮ್ಮಸ್ಸು, ಉತ್ಸಾಹ, ಉತ್ಸುಕತೆ ಏನಿದೆ ಅದೇನೇ ಇನೋಸೆನ್ಸ್. ಇದು ಇದ್ದಾಗ ಮಾತ್ರ ನಾವು ಕಲೀಲಿಕ್ಕೆ ಓಪನ್ ಆಗಿರ್ತೀವಿ. ಏನಾದರೂ ಹೇಳಿದ್ರೆ ನಾವು ಕೇಳಿ ಅದನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಸ್ವೀಕಾರ ಮಾಡ್ತೀವಿ. ಇಲ್ಲಾಂದರೆ ನನಗೆ ಆಲ್ರೆಡಿ ಗೊತ್ತಿದೆ, ನನಗೆ ಬೇಡ ಅಂತ ಹೇಳ್ಬಿಡ್ತೀವಿ. ಸೊ ಈ ಬೇಸಿಸ್ ಇಲ್ಲದೆ ಇದ್ರೆ, ನಾವು ಈ ಭೂಮಿ ಮೇಲೆ ಬಂದಾಗ ನಾವೆಲ್ಲ ಸಣ್ಣ ವಯಸ್ಸಲ್ಲಿದ್ದಾಗ ಈ ಪ್ರಶ್ನೆ ನಮಗೆ ಬಂದಿರುತ್ತೆ, ನಾನು ಯಾರು, ಇದೇನು, ಅದೇನು. ನೀವು ಸಣ್ಣ ಮಕ್ಕಳನ್ನ ನೋಡಿದ್ರೆ 10 ಸಾವಿರಾರು ಪ್ರಶ್ನೆ ಕೇಳಿಬಿಡ್ತಾರೆ. ಸೊ ಅವರಲ್ಲಿ ಈ ಪ್ರಶ್ನೆ ಕೇಳುವ ಏನು ಕುತೂಹಲ ಇದೆ
ಅದು ಇಲ್ಲದೆ ಇದ್ರೆ ನಮಗೆ ನಾನು ಯಾರು, ನಾನು ಎಲ್ಲಿದ್ದೀನಿ, ಇದೆಲ್ಲ ಏನು ಅನ್ನೋ ಪ್ರಶ್ನೆ ನಮ್ಗೆ ಇಲ್ಲದೆ ಇದ್ರೆ ನಾವು ಎಷ್ಟೇ ಪುಸ್ತಕವನ್ನು ಓದಿದ್ರೂ ಸಹ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಯಾಕಂದರೆ ಆ ಬೇಸಿಸ್, ಆ ಫೌಂಡೇಶನ್, ಆ ಅಡಿಪಾಯನೇ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿಯೇ ನಾವು ಎಷ್ಟೇ PhD ಮಾಡಲಿ ಅಥವಾ ಏನೇ ನಾವು ಅಕಾಡೆಮಿಕ್ ಆಗಿ ಏನು ಸಾಧನೆ ಮಾಡ್ತೀವಿ, ಸೊ ಅದು ಬ್ರಹ್ಮಾಂಡದ ಲೆಕ್ಕದಲ್ಲಿ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ನಮಗೆ ಈ ಮೂಲಭೂತವಾದ ಪ್ರಶ್ನೆಗಳು, ನಾನು ಯಾರು, ನಾನು ಎಲ್ಲಿದ್ದೀನಿ, ಇದೆಲ್ಲ ಏನು, ನಾನು ಏನು ಮಾಡಬೇಕಾಗಿದೆ, ಯಾತಕ್ಕೆ ಬಂದಿದ್ದೀನಿ, ಈ ಪ್ರಶ್ನೆಯನ್ನು ನಮಗೆ ಕಂಡುಹಿಡಿಲಿಕ್ಕೆ ಕುತೂಹಲ ಇಲ್ಲ, ತಿಳ್ಕೊಬೇಕು ಅಂತ ನಮಗೆ ಆಸಕ್ತಿ ಇಲ್ಲ ಅಂದರೆ ನಾವು ಬ್ರಹ್ಮಾಂಡದ ಪ್ರಕಾರ ಇನ್ನೋಸೆಂಟ್ ಅಲ್ಲ, ಗಿಲ್ಟಿ ಅಂದರೆ ತಪ್ಪಿತಸ್ಥರು. ಸೊ ಇದನ್ನು ಗಣಪತಿ ಮುಖ್ಯವಾಗಿ ಮೊದಲನೇ ಆಟಿಟ್ಯೂಡ್, ಮೊದಲನೇ ಪ್ರಿನ್ಸಿಪಲ್, ಗಣೇಶ್ ಪ್ರಿನ್ಸಿಪಲ್ ಆಗಿ ಇದನ್ನ ಪ್ರತಿಪಾದನೆ ಮಾಡೋದು. ಇನ್ನೋಸೆನ್ಸ್, ಈ ಮುಗ್ಧತೆ ನಮ್ಮಲ್ಲಿ ಖಂಡಿತ ಇರಬೇಕು. ಎರಡನೇದು ಆಸ್ಪಿಷಿಯಸ್ನೆಸ್ ಅಥವಾ ಮಂಗಳಕರತೆ. ಎಲ್ಲಿ ಈ ಇನ್ನೋಸೆನ್ಸ್ ಇರುತ್ತೋ, ಈ ಮುಗ್ಧತೆ ಇರುತ್ತೋ, ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ನೀವು ಇದನ್ನು ಕೇಳಿರ್ಬೋದು, ಇದು ಒಂದು ಸಾಧಾರಣವಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅ ಟಾಸ್ಕ್ ವೆಲ್ ಬಿಗಾನ್ ಇಸ್ ಹಾಫ್ ಡನ್. ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಸರಿಯಾಗಿ ಪ್ರಾರಂಭ ಮಾಡಿಬಿಟ್ರೆ ಆ ಕೆಲಸ ಅರ್ಧ ಮುಗ್ದಂಗೆ. ಯಾಕಂದರೆ ನೀವು ಸ್ಟಾರ್ಟಿಂಗ್ ಪಾಯಿಂಟೇ ಕರೆಕ್ಟ್ ಇದೆ. ಲೈಕ್ ಇವನ್ ಮ್ಯಾಥ್ಸ್ ಪ್ರಾಬ್ಲಮ್ ಫಸ್ಟ್ ಸ್ಟೆಪ್ ಕರೆಕ್ಟ್ ಮಾಡಿದ್ರೆ ಆಮೇಲೆ ಎಲ್ಲ ಸ್ಟೆಪ್ಸು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸುಲಭ ಆಗುತ್ತಲ್ಲ, ಆ ಥರ. ಸೊ ಆ ಸ್ಟಾರ್ಟಿಂಗ್ ಸ್ಟೆಪ್ ಯಾವುದು ಅಂದರೆ ಈ ಗಣಪತಿಯ ಮೊದಲನೆಯ ಮುಗ್ಧತೆಯ ಪ್ರಿನ್ಸಿಪಲ್. ಸೊ ಅದಾದಮೇಲೆ ನಾವೇನೇ ಕರ್ಮ ಮಾಡಿದ್ರೂ ನಾವು ಆ ಬ್ರಹ್ಮಾಂಡದ ನಿಯಮಕ್ಕೆ ಅನುಸಾರವಾಗಿ, ಅದಕ್ಕೆ ಅನುಕೂಲವಾಗಿ, ಅದಕ್ಕೆ ಹೊಂದಿಕೊಂಡು ಮಾಡ್ತೀವಿ. ಸೊ ಅದರಿಂದ ಬರೋದು ಬರೀ ಮಂಗಳಕರತೆ ಮತ್ತು ಶುಭ. ಅದೇನೇ ಆಸ್ಪಿಷಿಯಸ್ನೆಸ್. ಅದಕ್ಕೆ ಗಣಪತಿಯನ್ನು ಮಂಗಳಕರ ಅಂತ ಕರಿತೀವಿ. ಇನ್ನು ಮೂರನೇದು ತುಂಬ ಮುಖ್ಯವಾದ ಪ್ರಿನ್ಸಿಪಲ್, ಡಿವೋಷನ್ ಟು ದ ಮದರ್ ಪ್ರಿನ್ಸಿಪಲ್, ಅಂದರೆ ಮಾತೃತತ್ವಕ್ಕೆ ಭಕ್ತಿ. ಸೊ ನಮಗೆಲ್ಲ ಗೊತ್ತಿದೆ, ಗಣಪತಿಯನ್ನು ಸೃಷ್ಟಿ ಮಾಡಿದ್ದು ಯಾರು ಅಂದರೆ ಪಾರ್ವತಿ, ಗೌರಿ. ಸೊ ಅದಲ್ಲದೆ ಪಾರ್ವತಿನೇ ಹೇಳಿರ್ತಾಳೆ, ನಾನು ಸ್ನಾನಕ್ಕೆ ಹೋದಾಗ ಈ ದ್ವಾರವನ್ನು ನೀನು ಕಾಯಬೇಕು ಅಂತ ಏನು ಹೇಳಿದಾಗ ಅದನ್ನು ಪಾಲನೆ ಮಾಡ್ತಾನೆ ಗಣಪತಿ. ಸೊ ಇದು ಮಾತೃತತ್ವಕ್ಕೆ ಭಕ್ತಿಯನ್ನು ತೋರಿಸುತ್ತೆ. ನಾವಿಲ್ಲಿ ಮಾತೃತತ್ವ ಅಂದರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಜನನ ಕೊಟ್ಟಿರೋ ತಾಯಿ ಬಗ್ಗೆ ಅಲ್ಲ, ಆದರೆ ಪ್ರಕೃತಿ. ಇಡೀ ಎಲ್ಲ ಬ್ರಹ್ಮಾಂಡಕ್ಕೆ ಇರುವ ಮಾತೃ ಯಾರು ಅಂದರೆ ಪ್ರಕೃತಿ. ಸೊ ಆ ಪ್ರಕೃತಿ ತತ್ವಕ್ಕೆ ಭಕ್ತಿ ಇರೋದು ಗಣಪತಿಗೆ. ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಹೇಳಬೇಕು ಅಂದರೆ, ಗಣಪತಿಗೆ ಆನೆಯ ಮುಖ ಇದೆ. ಸೊ ಆನೆ ಕೂಡ ಮೇಟ್ರಿಯಾರ್ಕಲ್ ಸಿಸ್ಟಮ್ನ ಫಾಲೋ ಮಾಡುತ್ತೆ. ಸೊ ಅಲ್ಲಿ ಹೆಣ್ಣು ಆನೆನೇ ಅದರದ್ದು ಹೆಡ್ ಆಫ್ ದ ಫ್ಯಾಮಿಲಿ. ಆನೆಗಳಲ್ಲಿ ಯಾವುದು ಅಂದರೆ ಹೆಣ್ಣಾನೆನೆ, ಗಂಡಾನೆ ಅಲ್ಲ. ಸೊ ಇದರಲ್ಲಿ ಗೊತ್ತಾಗತ್ತೆ ನಮಗೆ ಎಷ್ಟು ಗಣಪತಿಗೂ ಪ್ರಕೃತಿಗೂ ತುಂಬ ಹತ್ತಿರದ ಸಂಬಂಧ ಇದೆ. ಸೊ ಅದಕ್ಕೆ ಸದಾ ಕಾಪಾಡೋದು ಯಾವುದು ಅಂದರೆ ಆ ಗಣಪತಿಯ ತತ್ವ. ಆ ಪ್ರಕೃತಿಯನ್ನು, ನೇಚರ್ಸ್ ಲಾ ಏನಿದೆ, ಪ್ರಕೃತಿಯ ನಿಯಮಗಳೇನಿದೆ, ಅದನ್ನು ಖಡಾಖಂಡಿತವಾಗಿ ಪಾಲನೆ ಮಾಡಿ ಅದರಂತೆಯೇ ಇರೋದು ಯಾವುದು ಅಂದರೆ ಗಣಪತಿಯ ತತ್ವ. ಇನ್ನು ನಾಲ್ಕನೇದು ವಿಸ್ಡಮ್. ಸೊ ನಾನು ಆಗಲೇ ಹೇಳಿದೆ, ಗಣಪತಿಗೆ ಐ ಡೋಂಟ್ ನೋ ಆ್ಯಟಿಟ್ಯೂಡ್ ಇದೆ, ನನಗೆ ಗೊತ್ತಿಲ್ಲ ಅನ್ನೋ ಮನೋಭಾವ ಇದೆ. ಸೊ ಅದರಿಂದಾನೇ ಎಲ್ಲವನ್ನ ಕಲಿತು ಸಂಪೂರ್ಣ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಎರಡು ವಿಷಯದ ಬಗ್ಗೆ ಗೊತ್ತಾಗ್ಬಿಟ್ರೆ ನಮಗೆ ಆ ವಿಷಯದ್ದು ಎಲ್ಲ ಸಂಪೂರ್ಣ ವಿಷಯ ಗೊತ್ತಿದೆ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿದ್ದಾಗ ನಾವು ಸಂಪೂರ್ಣ ಜ್ಞಾನದ ಕಡೆ ಹೋಗೋಕ್ಕೆ, ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಗಣಪತಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಇನ್ನೂ ಹೆಚ್ಚು ಕಲಿತಾ ಆ ಸಂಪೂರ್ಣ ಜ್ಞಾನವನ್ನು ಸಂಪಾದನೆ ಮಾಡುತ್ತೆ. ಸೊ ಅದು ವಿಸ್ಡಮ್, ಅಥವಾ ಸಂಪೂರ್ಣ ವಿಸ್ಡಮ್ ಜ್ಞಾನ ಯಾವ್ದ್ರಿಂದ ಬರುತ್ತೆ ಅಂದರೆ ಇದರಿಂದಾನೆ. ಸೊ ಇದಕ್ಕೆ ಬೇಸಿಸ್ ಎಲ್ಲ ಏನು ಅಂದರೆ ಚೈಲ್ಡ್, ಮಗುವಿನ ಮನೋಭಾವ. ನಾವೆಲ್ಲರೂ ಆ ಮನೋಭಾವ ಈಗ ಬೆಳೆಸ್ಕೊಳ್ದೇ ಇದ್ರೂ, ಆ ಮನೋಭಾವ ನಮ್ಗೆ ಇವಾಗ ಇಲ್ಲದೇ ಇದ್ರೂ, ನಾವು ಯಾವುದೇ ವಯಸ್ಸಿನವರಾಗಿರ್ಬೋದು, 30, 40, 50, 60, 80 ಎಷ್ಟೇ ವಯಸ್ಸಿನವರಾಗಿದ್ರೂ ಈ ಮನೋಭಾವವನ್ನು ನಮ್ಮಲ್ಲಿ ಬೆಳೆಸ್ಕೋಬೋದು. ಇದು ಇದ್ದಾಗ ಮಾತ್ರ ನಮ್ಮ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯ. ಯಾಕಂದರೆ ಇದೇನೇ ಸ್ಟಾರ್ಟಿಂಗ್ ಪಾಯಿಂಟ್. ಇದಿಲ್ಲದೆ ನಮಗೆ ಎವಲ್ಯೂಷನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ತಿಳಿತಲ್ಲ, ಗಣಪತಿಯ 4 ಮುಖ್ಯ ತತ್ವಗಳು ಯಾವುದು? ಇನ್ನೋಸೆನ್ಸ್, ಮುಗ್ಧತೆ, ಆಸ್ಪಿಷಿಯಸ್ನೆಸ್, ಮಂಗಳಕರತೆ, ಡಿವೋಷನ್ ಟು ದ ಮದರ್ ಪ್ರಿನ್ಸಿಪಲ್ ಅಂದರೆ ಮಾತೃತತ್ವಕ್ಕೆ ಭಕ್ತಿ, ಮತ್ತು ವಿಸ್ಡಮ್ ಅಂದರೆ ಜ್ಞಾನ. ಸೊ ಈ 4 ತತ್ವವನ್ನು ನಾವು ಕೂಡ ಈ ಗಣಪತಿ ಹಬ್ಬದಂದು ನಾವು ಕೂಡ ಇದನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ನಿಜವಾಗ್ಲೂ ಗಣಪತಿಯನ್ನು ಪೂಜಿಸಿದಂಗೆ. ಅದಲ್ಲದೆ
ನಾನು ಆಗಲೇ ಹೇಳಿದೆ ಮಾತೃತತ್ವಕ್ಕೆ ಭಕ್ತಿ ಅಂತ. ಅಂದರೆ ಪ್ರಕೃತಿಗೆ ತುಂಬ ಹತ್ತಿರವಾದದ್ದು ಗಣಪತಿ. ನಾವು ನಮ್ಮ ಚಕ್ರಗಳಲ್ಲೂ ಕೂಡ ಫಸ್ಟ್ ಚಕ್ರ ಏನಿದೆ ಮೂಲಾಧಾರ ಚಕ್ರವನ್ನು ಪ್ರತಿನಿಧಿಸೋದು ಗಣಪತಿಯೇ. ಹಾಗಾದರೆ ಈ ಗಣಪತಿ ಹಬ್ಬದಂದು ನಾವು ಪ್ರಕೃತಿಗೆ ಯಾವುದೇ ತರಹದ ಹಾನಿ ಮಾಡದಂಗೆ ನಾವು ಈ ಹಬ್ಬವನ್ನು ಆಚರಣೆ ಮಾಡೋಣ. ಯಾಕಂದರೆ ನಮಗೆ ತಿಳಿದಿದೆ ಪ್ರತಿ ಗಣಪತಿ ಹಬ್ಬದಂದು ನಾವು ಏನು ನಿರ್ಮಾಲ್ಯವಾಗಲಿ ಕೆರೆಯನ್ನಾಗಲಿ ತುಂಬ ನಾಶವನ್ನು ಮಾಡ್ತೀವಿ, ಹಾಳು ಮಾಡ್ತೀವಿ. ಸೊ ಅದನ್ನು ನಾವು ನಮ್ಮ ಅರಿವಿಗೆ ತಂದು ಆದಷ್ಟು ಪ್ರಕೃತಿಗೆ ಯಾವುದೇ ಥರ ಹಾನಿ ಆಗದೇ ಇರೋ ಹಾಗೆ ಈ ಹಬ್ಬವನ್ನು ಆಚರಣೆ ಮಾಡೋಣ. ಮತ್ತು ನಾವು ಮಗುವಂತೆ ಆಗಿ ನಮ್ಮ ಗಣಪತಿಗೆ ಹತ್ತಿರವಾಗೋಣ. ಹಾಗಾದರೆ ಎಲ್ಲರಿಗೂ ಈ ಗಣಪತಿ ಹಬ್ಬಕ್ಕೆ ಪ್ರಜಾಧ್ವನಿ ಟಿವಿಯ ಮೂಲಕ ಎಲ್ಲರಿಗೂ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.